ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಹಿಂದಿನ ತರಗತಿಯಲ್ಲಿ ಮನೋವಿಜ್ಞಾನದ ಅರ್ಥ ವ್ಯಾಖ್ಯೆಗಳು, ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ವ್ಯಾಖ್ಯೆಗಳು ಹಾಗೂ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ಈ ಒಂದು ವಿಷಯದ ಮೇಲೆ ಹಿಂದಿನ ತರಗತಿಯನ್ನು ಮಾಡಿದ್ದೀನಿ. ಆ ಒಂದು ಟಾಪಿಕ್ ಮೇಲೆ ಇವತ್ತಿನ ತರಗತಿಯಲ್ಲಿ MCQ ಅನ್ನು ಬಿಡಿಸ್ತಾ ಇದ್ದೀನಿ. ಯಾರೆಲ್ಲ ಪೇಪರ್ 1 TET, ಪೇಪರ್ 2 TET, PSTR, GPSTR, HSTR ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ರೆ ಅವರಿಗೆ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಆ ಒಂದು ಟಾಪಿಕ್ ಹಿಂದೆ ಮಾಡಿದಂಥ ಟಾಪಿಕ್ ಮೇಲೆ ಇವತ್ತು MCQ ಅನ್ನು ಬಿಡಿಸೋಣ. ವಿಲಿಯಂ ಜೇಮ್ಸ್ 1871ರಲ್ಲಿ ಏನು ಮಾಡ್ತಾರೆ, ಚಿಕ್ಕ ಪ್ರತಿಷ್ಠಿತ ಪ್ರಯೋಗಾಲಯವನ್ನು ಹಾರ್ವರ್ಡ್ನಲ್ಲಿ ತೆರೀತಾರೆ. ವಿಲಿಯಂ ಜೇಮ್ಸ್ ಅವರು 1871ರಲ್ಲಿ ಒಂದು ಪ್ರತಿಷ್ಠಿತ ಪ್ರಯೋಗಾಲಯ ತೆರೀತಾರೆ. ಎಲ್ಲೆಂದರೆ ಅದು ಹಾರ್ವರ್ಡ್ನಲ್ಲಿ ತೆರೀತಾರೆ. ಸಾಮಾನ್ಯ ಮನೋವಿಜ್ಞಾನವನ್ನು ಏನಂತ ಕರಿತೀವಿ ಅಂದರೆ ಶುದ್ಧ ಮನೋವಿಜ್ಞಾನ ಅಂಥೇಳಿ ಕರಿತೀವಿ. ಏನಂತ ಕರಿತೀವಿ? ಸಾಮಾನ್ಯ ಮನೋವಿಜ್ಞಾನಕ್ಕೆ ಶುದ್ಧ ಮನೋವಿಜ್ಞಾನ ಅಂಥೇಳಿ ಕರಿತೀವಿ. ಜರ್ಮನಿಯ ಲಿಪ್ಜಿಗ್ ಪ್ರಪಂಚದ ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವಿದೆ. ಇದು ಯಾವ ವರ್ಷ ಪ್ರಾರಂಭವಾಯಿತು ಅಂದರೆ 1879ರಲ್ಲಿ. ಯಾರು ಕಂಡುಹಿಡಿತಾರೆ? ಇದು ವಿಲಿಯಂ ಜೇಮ್ಸ್ ಅವರು ಈ ಒಂದು ಪ್ರಯೋಗಾಲಯವನ್ನು ಕಂಡುಹಿಡಿತಾರೆ. ವ್ಯಕ್ತಿಯನ್ನು ಸ್ವಾಭಾವಿಕ ಸನ್ನಿವೇಶದಲ್ಲಿ ಅಧ್ಯಯನ ಮಾಡೋದಕ್ಕೆ ಏನಂತೀವಿ ಅಂದರೆ ಅದಕ್ಕೆ ಅವಲೋಕನ ಅಥವಾ ವೀಕ್ಷಣ ವಿಧಾನ ಅಂತೇಳಿ ಕರಿತೀವಿ. ಇದು ಈ ಪ್ರತಿಪಾದಕ ಯಾರಂದರೆ ವ್ಯಾಟ್ಸನ್. ಮನೋವಿಜ್ಞಾನದ ಆಧುನಿಕ ಪರಿಕಲ್ಪನೆ ಏನಿದೆ ಅಂದರೆ ವರ್ತನಶಾಸ್ತ್ರ ಇದೆ. ಫಸ್ಟು ಮನೋವಿಜ್ಞಾನ ಏನನ್ನು ಕುರಿತು ಅಧ್ಯಯನ ಮಾಡ್ತಾಯಿತ್ತು? ಆತ್ಮವನ್ನು ಕುರಿತು ಅಧ್ಯಯನ ಮಾಡ್ತಾಯಿತ್ತು. ಆಮೇಲೆ ಪ್ರಜ್ಞೆಯನ್ನು ಕುರಿತು ಅಧ್ಯಯನ ಮಾಡ್ತಾಯಿತ್ತು. ಆಮೇಲೆ ಮನಸ್ಸನ್ನು ಕುರಿತು ಅಧ್ಯಯನ ಮಾಡ್ತಾಯಿತ್ತು. ಲಾಸ್ಟಿಗೆ ವರ್ತನೆಯನ್ನು ಕುರಿತು ಅಧ್ಯಯನ ಮಾಡ್ತಾಯಿದೆ. ಆದರೆ ಈಗ ಮನೋವಿಜ್ಞಾನ ಎದ್ರದ್ದು ಅಧ್ಯಯನ ಆಗಿದೆ ಅಂದರೆ ವರ್ತನೆ ಅಧ್ಯಯನವಾಗಿದೆ. ವೀಕ್ಷಣೆ ಅಥವಾ ಅವಲೋಕನ ವಸ್ತುನಿಷ್ಠಗೊಳಿಸಲು ಬಳಸುವಂತಹ ಆಧುನಿಕ ಸಾಧನಗಳು ಯಾವಂದರೆ TV, ಕ್ಯಾಮ್ರಾ, ಎಲೆಕ್ಟ್ರಾನಿಕ್ ಸಾಧನಗಳು. ಇದೆಲ್ಲ ನಾವೇನು ಮಾಡಿದ್ದೀವಿ? ಥಿಯರಿಯಲ್ಲಿ ನೋಡಿದ್ದೀವಿ. ಮಗುವಿನಲ್ಲಿ ಸ್ವಯಂ ಶಿಸ್ತು ಬೆಳೆಸಲು ಶಿಕ್ಷಕರಿಗೆ ಸೂಕ್ತವಾದ ವಿಧಾನ ಅಂದರೆ ಅಂತರವಲೋಕನ. ಯಾಕಂದರೆ ದೂರಿಂದ ವೀಕ್ಷಣೆ ಮಾಡಿ ಅಥವಾ ಗುಂಪಿನಲ್ಲಿ ಭಾಗವಹಿಸೋದ್ರ ಮೂಲಕ ಏನು ಮಾಡ್ಬೋದು, ನಾವು ಮಗುವಿನಲ್ಲಿ ಶಿಸ್ತನ್ನು ಬೆಳೆಸ್ಬೋದು. ಮನೋವಿಜ್ಞಾನದ ಪಿತಾಮಹ ಯಾರಂದರೆ ಸಿಗ್ಮಂಡ್ ಫ್ರೈಡ್. ಮನೋವಿಶ್ಲೇಷಣೆ ಪಿತಾಮಹ ಅಂದರೂ ಕೂಡ ಸಿಗ್ಮಂಡ್ ಫ್ರೈಡ್. ಇವ್ರು ಏನು ಮಾಡ್ತಾರೆ? ಈಗೋ, ಸೂಪರ್ ಈಗೋ ಈ 3 ಕಾನ್ಸೆಪ್ಟನ್ನೇ ಕೊಡ್ತಾರೆ. ಪ್ರಜ್ಞೆ, ಅರೆಪ್ರಜ್ಞೆ, ಸೂಕ್ತ ಪ್ರಜ್ಞೆ ಈ ಒಂದು ಎಲ್ಲ ಟಾಪಿಕ್ ಮೇಲೆ ಏನು ಮಾಡ್ತಾರೆ? ಅವರು ತಮ್ಮ ಅನಿಸಿಕೆಯನ್ನು ಹೇಳ್ತಾರೆ. ಅವಲೋಕನ ಅಥವಾ ವೀಕ್ಷಣೆ ಹೊಂದಿರುವ ಮೂಲ ಅಂಶಗಳು ಏನೇನು ಅಂತಂದರೆ ಒಂದು ಉದ್ದೇಶ ಹೊಂದಿರ್ತೈತೆ, ಆಮೇಲೆ ಯೋಜನೆ, ದಾಖಲೆ. ಈ ಅಂಶಗಳ ಮೇಲೆ ಏನು ಮಾಡುತ್ತೆ? ಅದು ತನ್ನ ಉದ್ದೇಶಗಳನ್ನು ಹೊಂದಿರ್ತೈತೆ. ಮನೋವಿಜ್ಞಾನವನ್ನು ವರ್ತನಶಾಸ್ತ್ರ ಅಂತೇಳಿ ಯಾರು ಕರೆದ್ರು ಅಂದರೆ ವ್ಯಾಟ್ಸನ್ ಅವರು ಕರೀತಾರೆ. ಏನಂತ ಕರೀತಾರೆ? ಮನೋವಿಜ್ಞಾನವನ್ನು ವರ್ತನ ವಿಧಾನ ಅಂತೇಳಿ ಕರೀತಾರೆ. ಮನೋವಿಶ್ಲೇಷಣೆ ವಿಧಾನವನ್ನು ಪ್ರತಿಪಾದಕರು ಯಾರು ಅಂದರೆ ಸಿಗ್ಮಂಡ್ ಫ್ರೈಡ್ ಅವರು. ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಅಂದರೆ ಅಬ್ರಹಂ ಮಾಸ್ಲೋ. ಸಿಗ್ಮಂಡ್ ಫ್ರೈಡ್ ಅವರು ಹೇಳಿರುವಂತೆ ಮಾನಸಿಕ ಕ್ರಿಯೆಗಳು ಉಂಟಾಗುವ 3 ಹಂತಗಳು ಯಾವುವಂದರೆ ಒಂದು ಪ್ರಜ್ಞಾವಸ್ಥೆ, ಅರೆಪ್ರಜ್ಞಾವಸ್ಥೆ, ಅಪ್ರಜ್ಞಾವಸ್ಥೆ ಅಥವಾ ಸೂಕ್ತ ಪ್ರಜ್ಞಾವಸ್ಥೆ ಅಂತೇಳಿ ಕರಿತೀವಿ. ಸಂಬಂಧ ಸಿದ್ಧಾಂತದ ಪ್ರತಿಪಾದಕರು ಯಾರಂದರೆ ಥಾರ್ನ್ಡೈಕ್. ಇವರಿಗೆ ಸಂಪರ್ಕ ಸಿದ್ಧಾಂತ ಪಿತಾಮಹ ಅಂತ ಕೂಡ ಕರಿತೀವಿ ಅಥವಾ ಚಟುವಟಿಕೆ ಸಿದ್ಧಾಂತ ಪಿತಾಮಹ ಅಂತ ಕೂಡ ಇವ್ರ ಸಿದ್ಧಾಂತವನ್ನು ನಾವು ಕರಿತೀವಿ. ಶಕ್ತಿವಾದವನ್ನು ಪ್ರತಿಪಾದಿಸಿದವರು ಯಾರಂದರೆ ಸೆಂಟ್ ಥಾಮಸ್ ಆಕ್ವಿನಸ್. ಶಿಕ್ಷಣ ತತ್ವ ಸಿದ್ಧಾಂತಕ್ಕೆ ಮನೋವಿಜ್ಞಾನ ತಳಹದಿಯಾಗಬೇಕು ಅಂತೇಳಿ ಪ್ರತಿಪಾದನೆ ಮಾಡಿದವರು ಯಾರಂದರೆ ಫ್ರೆಡ್ರಿಕ್ ಹರ್ಬರ್ಟ್. ಚಿಕಿತ್ಸಾ ವಿಧಾನದ ಪ್ರತಿಪಾದಕ ಯಾರಂದರೆ ಬ್ರೌನ್ ಅವರನ್ನು ಏನು ಮಾಡ್ತೀವಿ? ಚಿಕಿತ್ಸಾ ವಿಧಾನದ ಪ್ರತಿಪಾದಕ ಅಂತೇಳಿ ಕರಿತೀವಿ. ಪ್ರಾಯೋಗಿಕ ವಿಧಾನದ ಪ್ರತಿಪಾದಕರು ವಿಲ್ಹೆಲ್ಮ್ ವುಂಟ್. ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರು DFD ಬುಕ್ಸ್. ವ್ಯಕ್ತಿ ಅಧ್ಯಯನ ವೈಜ್ಞಾನಿಕ ವಿಧಾನಕ್ಕೆ ಏನಂತ ಕರಿತೀವಿ ಅಂದರೆ ಪ್ರಾಯೋಗಿಕ ವಿಧಾನ ಅಂತೇಳಿ ಕರಿತೀವಿ. ಅಂದರೆ ವ್ಯಕ್ತಿ ಅಧ್ಯಯನದ ವೈಜ್ಞಾನಿಕ ವಿಧಾನ ಅಂತೇಳಿ ಪ್ರಾಯೋಗಿಕ ವಿಧಾನವನ್ನು ಕರಿತೀವಿ. ರಚನಾ ಪಂಥದ ಪ್ರತಿಪಾದಕರು ಅಂದರೆ ಟಿಶ್ನರ್ ಮತ್ತು ಎಬ್ಬಿಂಗ್ಹೌಸ್. ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂದರೆ ಥಾರ್ನ್ಡೈಕ್. ಸದೃಢ ದೇಹದಲ್ಲಿ ಸದೃಢವಂಥ ಮನಸ್ಸಿರ್ತದೆ ಅಂತ ಹೇಳಿದವರು ಪ್ಲೇಟೋ. ಅವರು ಗ್ರೀಕ್ ತತ್ವಜ್ಞಾನಿಯಾಗಿರ್ತಾರೆ. ಚಿಂತನಾ ಸಿದ್ಧಾಂತದ ಪ್ರತಿಪಾದಕರು ಯಾರಂದರೆ ಮ್ಯಾಕ್ ಡೂಗಲ್ ಮತ್ತು ನನ್. ಇದು ಹೊಸದು ಅನ್ನಿಸ್ತೈತೆ, ನೆನ್ಪಿಟ್ಕೊಳ್ರಿ. ಚೇತನ ಸಿದ್ಧಾಂತದ ಪ್ರತಿಪಾದಕರು ಮ್ಯಾಕ್ ಡೂಗಲ್ ಮತ್ತು ನನ್. ಶಿಕ್ಷಣ ಶಿಶು ಕೇಂದ್ರಿತವಾಗಬೇಕಂತೇಳಿ ಪ್ರತಿಪಾದನೆ ಮಾಡಿದವರು ಯಾರು? ರೂಸೋ.
ಪ್ರಜ್ಞೆ ವ್ಯವಸ್ಥೆಯ ನೋಡ್ರಿ, ಇದು ಪೈಲ ಕಡೆ ಆಗಿತ್ತು ನೋಡ್ರಿ. ಈಗ ಪ್ರಜ್ಞೆ ವ್ಯವಸ್ಥೆಯ ಅನುಭವಗಳನ್ನು ವ್ಯಕ್ತಿಯೇ ತನ್ನ ಅಂತರಾಳದಿಂದ ವ್ಯಕ್ತಪಡಿಸುವ ವಿಧಾನ ಯಾವುದಂದರೆ ಅಂತರವಲೋಕನ. ಇದಕ್ಕೆ ಸಿಂಹಾವಲೋಕನ, ಗತಾವಲೋಕನ, ಅತ್ಯಂತ ಹಳೆಯ ವಿಧಾನ, ಈ ರೀತಿಯೆಲ್ಲ ನಾವು ಕರಿತೀವಿ. ವ್ಯಕ್ತಿ ಅಧ್ಯಯನದಲ್ಲಿ ಮಾಹಿತಿ ಸಂಗ್ರಹಿಸುವ ಮೂಲಗಳು ಯಾವಂದರೆ, ಎಲ್ಲೆಲ್ಲಿ ನಾವು ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತೀವಿ ವ್ಯಕ್ತಿ ಅಧ್ಯಯನ ಕುರಿತು ಮಾಡಬೇಕಂದ್ರೆ ಪೋಷಕರಿಂದ, ಶಿಕ್ಷಕರಿಂದ, ಸ್ನೇಹಿತರಿಂದ, ನೆರೆಯವರಿಂದ ಏನು ಮಾಡ್ತೀವಿ, ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತೀವಿ. ಸಹಜ ಪ್ರವೃತ್ತಿಯ ವರ್ತನೆಯ ಮೂಲ ಎಚ್ಚಿತು ತಿಳಿಸುವ ಮನೋವಿಜ್ಞಾನದ ಪಂಥ ಯಾವುದಂದರೆ ಹರ್ವಿಕ್ ಪಂಥ. ಇನ್ನು ಸಹಜ ಪ್ರವೃತ್ತಿಯ ವರ್ತನೆಯ ಮೂಲ ಎಚ್ಚಿತು ತಿಳಿಸುವಂಥ ಮನೋವಿಜ್ಞಾನದ ಪಂಥ ಇದು. ಸಿಗ್ಮಂಡ್ ಫ್ರೈಡ್ ಅವರು ಉಪಚಾರವನ್ನು ಕರೆದಿರುವುದು ಏನಂದರೆ ಸ್ವೇಚ್ಛೆ ಸಂಬಂಧ ಪದ್ಧತಿ ಅಂತೇಳಿ ಕರಿತೀವಿ. ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರು DFD ಬುಕ್ಸ್ ಮತ್ತು ಹೀಲಿ ಅವರು. ಕಲಿಕಾ ನಿಯಮಗಳಾದಂಥ ಸದೃಶ್ಯ ಮತ್ತು ಸಾಮೀಪ್ಯ ಪ್ರತಿಪಾದನೆ ಮಾಡಿದ ಗ್ರೀಕ್ ತಜ್ಞ ಯಾರಂದರೆ ಅರಿಸ್ಟಾಟಲ್. ಕಲಿಕಾ ನಿಯಮ ಸಾದೃಶ್ಯ ಮತ್ತು ಸಾಮೀಪ್ಯ ಇವೆರಡು ಪ್ರತಿಪಾದನೆ ಮಾಡಿದವರು ಅರಿಸ್ಟಾಟಲ್. ಆಧುನಿಕ ಶಿಕ್ಷಣದ ತಾತ ಅಂತ ಯಾರಿಗೆ ಕರಿತೀವಿ ಅಂದರೆ ಪೆಸ್ಟಲಜಿ ಅಂತೇಳಿ ಕರಿತೀವಿ. ಇವರು 3H ಬಗ್ಗೆ ಹೇಳ್ತಾರೆ. ಒಂದು ಹೆಡ್ಡು, ಹ್ಯಾಂಡು ಮತ್ತು ನೆನಪೋಗಿದೆ, ಮರ್ತೋಗ್ತಿದೆ, ನೆನಪು ಬಂದಾಗ ಹೇಳ್ತೀನಿ ನೋಡಿರಿ. ಅನುಭವದ 3 ಮುಖಗಳು ಯಾವಂದರೆ ಜ್ಞಾನ ಅಥವಾ ಅರಿವು, ಸಂವೇದನೆ ಅಥವಾ ಭಾವ, ಇಚ್ಛೆ ಅಥವಾ ಕ್ರಿಯೆ. ಇವೇನು ಅನುಭವದ 3 ಮುಖಗಳು. ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಕುಟುಂಬದ ಪಾತ್ರವನ್ನು ಪ್ರತಿಪಾದಿಸಿದವರು ಅಂದರೆ ಡೆಮೋಕ್ರೆಟಿಸ್. ಇವರು ಏನು ಮಾಡ್ತಾರೆ, ಕುಟುಂಬದ ಪಾತ್ರ ಕುರಿತು ಹೇಳ್ತಾರೆ. ವ್ಯಕ್ತಿ ಬೆಳವಣಿಗೆ ಆಗಬೇಕಾದ್ರೆ ಅವನ ಕುಟುಂಬದ ಪಾತ್ರ ಎಷ್ಟು ಪ್ರಾಮುಖ್ಯ ಎಂಬುದರ ಕುರಿತು ಹೇಳ್ತಾರೆ ಇವರು. ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಉದ್ದೇಶ ಏನಂದರೆ ಮಗುವನ್ನು ಅರಿಯುವುದು. ಇದು ಸೈಕಾಲಜಿದ ಮುಖ್ಯ ಉದ್ದೇಶನೇ ಮಕ್ಕಳ ಮನಸ್ಸನ್ನು ನಾವು ಅರ್ಥ ಮಾಡಿಕೊಂಡು ಪಾಠ ಮಾಡೋದು ಸಲುವಾಗಿ ಏನು ಮಾಡ್ತಾರೆ, ಶೈಕ್ಷಣಿಕ ಮನೋವಿಜ್ಞಾನ ಇಟ್ಟಿರ್ತಾರೆ. ಶೂನ್ಯ ಸಿದ್ಧಾಂತದ ಪ್ರತಿಪಾದಕರು ಯಾರಂದರೆ ಜಾನ್ ಲಾಕ್. ಪರಿಹಾರಾತ್ಮಕ ವಿಧಾನ ಅಂತ ಕರೆಯಲ್ಪಡುವ ವಿಧಾನ ಅಂದರೆ ವ್ಯಕ್ತಿ ಅಧ್ಯಯನ. ಕಲಿಕೆ ಪ್ರಕ್ರಿಯೆಯಲ್ಲಿ ಮಗುವಿನ ಮನೋಗತಿ ಅನುಗುಣವಾಗಿ ಪಂಚಸೋಪಾನ ರಚಿಸಿದವರು ಯಾರಂದರೆ ಹರ್ಬರ್ಟ್ ಅವರು. ಹರ್ಬರ್ಟರ ಪಂಚಸೋಪಾನ ಅಂತೇಳಿ ನಾವು ಕರಿತೀವಿ. ವರ್ತನೆಯನ್ನು ಅಧ್ಯಯನ ಮಾಡುವ ಶೋಧಿಸಿ ಚಿಕಿತ್ಸೆ ಮಾಡುವಂಥ ಮನೋವಿಜ್ಞಾನದ ಶಾಖೆಗೆ ಏನಂತೇಳಿದರೆ ನೈದಾನಿಕ ಮನೋವಿಜ್ಞಾನ ಅಥವಾ ಚಿಕಿತ್ಸಾ ಮನೋವಿಜ್ಞಾನ ಅಂಥೇಳಿ ಇದನ್ನು ನಾವು ಕರಿತೀವಿ. ಮಾನವೀಯ ಮನೋವಿಜ್ಞಾನದ ಅಂತಿಮ ಗುರಿ ಏನಂದರೆ ಮಾನವನ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುವುದು. ಪ್ರಾಥಮಿಕ ಶಾಲಾ ಮಟ್ಟದಲ್ಲಿ ತರಗತಿಯ ಬೋಧನೆಗೆ ನೆರವಾದಂಥ ನಿಹಿತಾರ್ಥಗಳಿಂದ ಮನೋವಿಜ್ಞಾನದ ಶಾಖೆ ಯಾವುದಂದರೆ ಅದು ಮಿಲಿಟರಿ ಮನೋವಿಜ್ಞಾನ. ವ್ಯಾಟ್ಸನ್ ಅವರು ಹೇಳಿರುವಂತೆ ಮನೋವಿಜ್ಞಾನದ ಅಧ್ಯಯನ ಯಾವುದಂದರೆ ಅದು ವರ್ತನೆ. ಪ್ರಜ್ಞೆಯ ಸ್ವರೂಪವನ್ನು ಅಧ್ಯಯನ ಮಾಡಲು ವಿಲ್ಹೆಲ್ಮುಂಟ್ ಪ್ರತಿಪಾದಿಸಿದ ವಿಧಾನ ಅಂದರೆ ಅದು ಪ್ರಾಯೋಗಿಕ ವಿಧಾನ. ವಿಲ್ಹೆಲ್ಮುಂಟ್ ಅವರ ವಿಧಾನ ಅಂದರೆ ಅದು ಪ್ರಾಯೋಗಿಕ ವಿಧಾನ. ಪ್ರಾಯೋಗಿಕ ವಿಧಾನ ಯಾರು ಇದು ಮಾಡಿದ್ರು ಅಂದರೆ ವಿಲ್ಹೆಲ್ಮುಂಟ್ ಅವರು. ಶೈಕ್ಷಣಿಕ ಮನೋವಿಜ್ಞಾನದ ಪ್ರಭಾವದಿಂದ ಶಿಕ್ಷಣದಲ್ಲಿ ಮೂಡಿಸಿದ ಅತ್ಯಂತ ಪ್ರಮುಖ ಬದಲಾವಣೆ ಅಂದರೆ ಅದು ಶಿಶು ಕೇಂದ್ರಿತ ಶಿಕ್ಷಣ. ಮಕ್ಕಳ ಸಮೂಹವೊಂದರ ಅಭಿರುಚಿ ಅಥವಾ ಆಸಕ್ತಿ ವಿನ್ಯಾಸವನ್ನು ಅಧ್ಯಯನ ಮಾಡಲು ಸೂಕ್ತವಾದ ವಿಧಾನ ಅಂದರೆ ಅವಲೋಕನ ವಿಧಾನ. ಒಂದು ಪ್ರಯೋಗ ಸನ್ನಿವೇಶದಲ್ಲಿ ಪ್ರಾಯೋಗಿಕ ಗುಂಪನ್ನು ಯಾವ ಚರಾಂಶಕ್ಕೆ ಉದ್ದೇಶಪೂರ್ವಕವಾಗಿ ಒಡ್ಡುತ್ತಾರೆ ಅಂದರೆ ಅದು ಸ್ವತಂತ್ರ ಚರಾಂಶ. ಪ್ರಯೋಗ ವಿಧಾನದಲ್ಲಿ ಪ್ರಯೋಗಕರ್ತನು ಬದಲಾವಣೆಗೆ ಒಳಪಡಿಸುವ ಚರಾಂಶ ಯಾವುದಂದರೆ ಅದು ಸ್ವತಂತ್ರ ಚರಾಂಶ. ಅಪಸಾಮಾನ್ಯಗಳನ್ನು ಅಧ್ಯಯನ ಮಾಡಲು ಸೂಕ್ತವಾದಂಥ ವಿಧಾನ ಯಾವುದಂದರೆ ಮನೋವಿಶ್ಲೇಷಣಾ ವಿಧಾನ. ವ್ಯಕ್ತಿ ಅಧ್ಯಯನದ ಮೂಲಕ ಬಾಲಪರಿಧಿಗಳನ್ನು ಅಧ್ಯಯನ ಮಾಡಿದವರು ಯಾರಂದರೆ ಹೀಲಿ ಅವರು. ಚರಾಂಶಗಳನ್ನು ನಿಯಂತ್ರಿಸಿ ಅಧ್ಯಯನ ಮಾಡುವ ವಿಧಾನ ಪ್ರಾಯೋಗಿಕ ವಿಧಾನ. ವ್ಯಕ್ತಿ ಅಧ್ಯಯನಕ್ಕೆ ಸಹಕಾರಿಯಾದಂಥ ದಾಖಲೆ ಯಾವುದಂದರೆ ಸಂಚಿತ ದಾಖಲೆ. ಚರಾಂಶಗಳ 3 ವಿಧಗಳೆಂದರೆ ಸ್ವತಂತ್ರ, ಪರತಂತ್ರ, ಅಸಂಗತ. ವ್ಯಕ್ತಿವಾದ ಮನೋವಿಜ್ಞಾನಕ್ಕೆ ಸಂಬಂಧಿಸಿದವರು ಯಾರೆಂದರೆ ಆಲ್ಫ್ರೆಡ್ ಅಡ್ಲರ್. ಶಿಕ್ಷಣದಲ್ಲಿ ಮಗುವೇ ಕೇಂದ್ರ ಬಿಂದು ಎಂದವರು ರೂಸೋ ಅವರು. ಕಾರ್ಲ್ಗೆ ಸ್ಟವ್ ಯಂಗ್ ಸಂಬಂಧಿಸಿರುವುದು ವಿಶ್ಲೇಷಣಾ ಮನೋವಿಜ್ಞಾನಕ್ಕೆ. ಹುಟ್ಟಿನಿಂದ ಸಾವಿನವರೆಗೂ ಉಂಟಾಗುವ ಕಲಿಕೆ ಅನುಭವಗಳನ್ನು ವಿವರಿಸುತ್ತೆ ಅಂತ ಹೇಳಿದರು ಯಾರಂದರೆ ಅವರು ಕ್ರೋ. ಇಷ್ಟೇನಾಯಿತು ಮನೋವಿಜ್ಞಾನದ ವಿಧಾನಗಳು ಮತ್ತು ಅರ್ಥ ವ್ಯಾಖ್ಯೆಗಳ ಮೇಲೆ ಇವತ್ತಿನ ತರಗತಿಯಲ್ಲಿ MCQ ನಾವು
ಬಿಡಿಸಿದ್ದೀವಿ. ಮುಂದಿನ ತರಗತಿಯಲ್ಲಿ ಏನು ಮಾಡೋದಂದರೆ ಬೆಳವಣಿಗೆ ಮತ್ತು ವಿಕಾಸ ಕುರಿತು ಮುಂದಿನ ಲೆಸನ್ ಮಾಡ್ತೀನಿ. ಇದು ಅಧ್ಯಾಯ 2 ಆಗಿರ್ತೈತೆ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.